ಕಬಿನಿ ನೀರು ಕಲುಷಿತಗೊಂಡಿರುವಂತಹ ಕೇಸ್ ಏನಿದೆ ಅದರಲ್ಲಿ ಮತ್ತೊಮ್ಮೆ ದೂರು ಕೊಡೋದಕ್ಕೆ ಈಗ ಸಜ್ಜಾಗ್ತಾ ಇರುವಂಥದ್ದು. ಈ ಬಾರಿ ಏನಿದೆಯಲ್ಲ, ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ತಪ್ಪಿತಸ್ಥರು ಅಧಿಕಾರಿಗಳಲ್ಲಿ ಅವರ ವಿರುದ್ಧನೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರು ನೀಡೋದಕ್ಕೆ ಸೇವ್ ಕಬಿನಿ ಟೀಮು ಮುಂದಾಗಿರುವಂಥದ್ದು. ಅದು ಒಂದು ಕಡೆಗಲ್ಲ, ಎರಡೆರಡು ಕಡೆಯಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದೆ. ಒಂದು ಸರಗೂರು, ಮತ್ತೊಂದು HD ಕೋಟೆ. ಎರಡೂ ಕಡೆಗಳಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಎರಡೂ ಠಾಣೆಗಳಲ್ಲಿ ಪ್ರತ್ಯೇಕ ದೂರನ್ನು ದಾಖಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ತಹಶೀಲ್ದಾರ್ ಹಾಗೆ ಇಒಗಳೇನಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್, ಅವರುಗಳ ವಿರುದ್ಧ ಸೇವ್ ಕಬಿನಿ ಟೀಮ್ ಈಗ ಸಮರವನ್ನು ಸಾರಿದೆ. ಇವತ್ತೇನೆ ಪ್ರಕರಣ ದಾಖಲಿಸೋದಕ್ಕೆ ವಕೀಲ ವಿ ರವಿಕುಮಾರ್ ಮತ್ತು ಅವರ ತಂಡ ಮುಂದಾಗಿರುವಂಥದ್ದು. ರೈತ ಮುಖಂಡರಾದ ಹೊನ್ನೂರು ಪ್ರಕಾಶ್, ಮಂಜು ಕಿರಣ್, ಪರಿಸರ ತಜ್ಞ ಮಧುಕೇಶ್, ಸಾಮಾಜಿಕ ಹೋರಾಟಗಾರರು ಕಬಿನಿ ಶಿವಲಿಂಗು ಇವರ ನೇತೃತ್ವದಲ್ಲಿ ತೆರಳಿ ದೂರನ್ನು ದಾಖಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಇದೀಗ ಸೇವ್ ಕಮ್ಯುನಿಟಿ ಮತ್ತೊಂದು ಕಂಪ್ಲೇಂಟನ್ನು ಕೊಡುತ್ತೆ. ಈಗಾಗಲೇ ಒಂದು FIR ದಾಖಲಾಗಿದೆ. ಆದರೆ ಅದರಲ್ಲಿ ಇರುವಂತಹ ಅಪರಿಚಿತರ ವಿರುದ್ಧ ತೆಗೆದುಬಿಟ್ಟು ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸಿ ಅನ್ನೋದು ಇವರ ಆಗ್ರಹ ಅಂತೇಳಿ ತಿಳಿದು ಬರ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ರವಿ? ಖಂಡಿತವಾಗ್ಲೂ ನವೀನ್, ಕಬಿನಿ ಕಲುಷಿತ ವರದಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದ ವರದಿಯನ್ನ ನ್ಯೂಸ್ ಫಸ್ಟ್ ಬಿತ್ತರ ಮಾಡ್ತಿದ್ದಂತೆ ಒಂದು ತನಿಖಾ ಸಮಿತಿಯನ್ನ ಜಿಲ್ಲಾಡಳಿತ ನೇಮಕ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಇದ್ರ ನಡುವೆ ಒಂದು FIR ಕೂಡ ದಾಖಲಾಗಿದೆ. ಆದ್ರೆ ಈ FIR ನಲ್ಲಿ ಅಪರಿಚಿತ ವ್ಯಕ್ತಿಗಳು ಕಬಿನಿ ಹಿನ್ನೀರಿನಲ್ಲಿ ಮಲ ತ್ಯಾಜ್ಯವನ್ನ ಸುರಿಯುತ್ತಿದ್ದಾರೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಎಂಜಿನಿಯರ್ ದೂರನ್ನ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈ ಒಂದು ಮಲ ತ್ಯಾಜ್ಯವನ್ನ ಸುರಿತಿರುವುದಕ್ಕೆ ಪ್ರೇರಣೆಯಾಗಿ ಇದ್ದಾರೆ HD ಕೋಟೆ ಹಾಗೂ ಸರಗೂರಿನ ತಹಶೀಲ್ದಾರ್ಗಳು. ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಸೇವ್ ಕಬಿನಿ ಟೀಮ್ ನ ಮುಖ್ಯಸ್ಥರಾದಂತಹ ವಕೀಲ ವಿ ರವಿಕುಮಾರ್, ಹೊನ್ನೂರು ಪ್ರಕಾಶ್, ಮಂಜು ಕಿರಣ್, ಕಬಿನಿ ಶಿವಲಿಂಗು, ಮಧುಕೇಶ್ ಸೇರಿದಂತೆ ಎಲ್ಲ ಕನ್ನಡಪರ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿ ಸದಸ್ಯರುಗಳು ಹಾಗೂ ರೈತಪರ ಹೋರಾಟಗಾರರು ಎಲ್ಲರೂ ಕೂಡ ಈಗ ಒಕ್ಕೂಲರ ದನಿಯನ್ನ ಕೂಡಿಸ್ತಿದ್ದಾರೆ. ತಾಲೂಕು ಆಡಳಿತಗಳು ವಿಫಲ ಆಗಿದೆ. ಸರಗೂರು ಮತ್ತು HD ಕೋಟೆಯ ತಹಶೀಲ್ದಾರ್ಗಳು, ಇಒಗಳು ಇಲ್ಲಿ ಕಾರ್ಯನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅವರಿಂದಲೇ ಈ ರೀತಿ ಕಬಿನಿ ಕಲುಷಿತ ಆಗ್ತಿದೆ. ಹಾಗಾಗಿ ಅವರ ವಿರುದ್ಧವೇ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಚಿಂತನೆ ನಡೆಸಿದ್ದಾರೆ. ಇವತ್ತು ಸರಗೂರು ಮತ್ತು HD ಕೋಟೆ ಎರಡೂ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ಇಬ್ಬರ ವಿರುದ್ಧ ದೂರನ್ನ ದಾಖಲಿಸಲಿಕ್ಕೆ ಟೀಮ್ ಸಜ್ಜುಗೊಂಡಿದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊಳಗೆ ತೆರಳಿ ಅವರಿಬ್ಬರ ವಿರುದ್ಧ ಪ್ರಕರಣ ದಾಖಲಿಸಲಿಕ್ಕೆ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ನವೀನ್, ಥ್ಯಾಂಕ್ ಯು ರವಿ.